ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಪೂರಿ ಮತ್ತು ಸಾಗು ಹೇಗೆ ಮಾಡೋದು ನೋಡೋಣ. ಸೇಮ್ ಹೋಟೆಲ್ ಸ್ಟೈಲ್ ಹೇಗಿರುತ್ತೆ ಹಾಗೇ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಸೇಮ್ ಟೇಸ್ಟ್ ಬರುತ್ತೆ. ಇಷ್ಟ ಆದರೆ ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ನನ್ನ ಬೆಲ್ ಮಾರ್ಕ್ನ ಕ್ಲಿಕ್ ಮಾಡಿ, ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೋಟೆಲ್ ಸ್ಟೈಲ್ ಪೂರಿ ಮತ್ತು ಸಾಗು ಹೇಗೆ ಮಾಡೋದು ನೋಡೋಣ. ಫಸ್ಟ್ ಸ್ಟೆಪ್, ನಾವು ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. 2 ಕಪ್ಪಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, 1/4 ಕಪ್ಪಷ್ಟು ಚಿರೋಟಿ ರವೆ, 1-2 ಸ್ಪೂನ್ ಆಯಿಲ್ ಎಲ್ಲ ಹಾಕಿ ಒಂದು 5 ನಿಮಿಷ ನೀಟಾಗಿ ಸಾಫ್ಟಾಗಿ ಕಲಸಿಟ್ಕೊಳ್ಳಿ. ಚಿರೋಟಿ ರವೆ ಯೂಸ್ ಮಾಡೋದ್ರಿಂದ ಪೂರಿ ಗರಿಗರಿಯಾಗಿರುತ್ತೆ. ಸ್ವಲ್ಪ ಟೈಮ್ ಇಟ್ಟರೂ ಕ್ರಿಸ್ಪಿಯಾಗಿ ಇರುತ್ತೆ. ಈ ಟಿಪ್ಪನ್ನು ನೆನಪಲ್ಲಿಟ್ಕೊಳ್ಳಿ. ಹಿಟ್ಟೆಲ್ಲ ಸಾಫ್ಟಾಗಿ ಕಲಸಿ ಆದಮೇಲೆ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಹಿಟ್ಟಿನ ಮೇಲೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ. ಲಿಡ್ ಕ್ಲೋಸ್ ಮಾಡಿ. ಇದು ನೆನೆಯೋಷ್ಟರಲ್ಲಿ ನಾವು ಸಾಗು ಪ್ರಿಪೇರ್ ಮಾಡೋಣ. ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಗ್ರೀನ್ ಚಿಲ್ಲಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಕಾಳುಮೆಣಸು, ಜೀರಿಗೆ, 1 ಏಲಕ್ಕಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿ, ಫ್ರೆಶ್ ಕಾಯಿ ತುರಿ ಒಂದು ಅರ್ಧ ಭಾಗ, ಸಾಂಬಾರು ಪುಡಿ 1-2 ಸ್ಪೂನು, ಖಾರದ ಪುಡಿ 1-3 ಸ್ಪೂನು. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಖಾರನ. ನಾನು ಇವನ್ ಗ್ರೀನ್ ಚಿಲ್ಲಿನ ಯೂಸ್ ಮಾಡಿದ್ದೀನಿ. ಸಿಮ್ಮಲ್ಲಿಟ್ಟು ಎಲ್ಲ ಫ್ರೈ ಆದಮೇಲೆ ಜಾರ್ಗೆ ಹಾಕಿ ತಣ್ಣಗಾದಮೇಲೆ ಗ್ರೈಂಡ್ ಮಾಡಿ. ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ, ಅದಕ್ಕೆ ಆಲ್ಮೋಸ್ಟ್ ಫ್ರೈ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಗ್ರೈಂಡ್ ಮಾಡೋಕ್ಕೆ, ಡೈರೆಕ್ಟ್ ನಾನು ಎಣ್ಣೆಗೆ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ನೆಕ್ಸ್ಟ್ ಅದೇ ಕುಕ್ಕರ್ಗೆ ಎಣ್ಣೆ, ಕರಿಬೇವು, ಫ್ರೆಶ್ ಆಗಿರೋ ಕರಿಬೇವು, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ನಾವು ಆ್ಯಡ್ ಮಾಡಬೇಕು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ನವಿಲುಕೋಸು, ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಪ್ಷನಲ್, ನಿಮಗೆ ಯಾವ ತರಕಾರಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಬೇಕಿದ್ದರೆ ಕಾಲಿಫ್ಲವರ್ ಕೂಡ ನೀವು ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವನ್ ಹಸಿ ಕಾಳನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಉಪ್ಪು, ಅರಿಶಿನ ಹಾಕಿ 1-2 ನಿಮಿಷ ತರಕಾರಿನೆಲ್ಲ ನೀಟಾಗಿ ಬಾಡಿಸಿ ಸ್ವಲ್ಪ ನೀರು ಹಾಕಿ 1 ವಿಷಲ್ ಬರುತ್ತೆ ಅನ್ನೋಷ್ಟರಲ್ಲಿ ಆಫ್ ಮಾಡಿದರೆ ಸಾಕು. ತರಕಾರಿ ತುಂಬ ಬೆಂದರೆ ಚೆನ್ನಾಗಿರಲ್ಲ ಸಾಗುಗೆ. 1/4 ಭಾಗದಷ್ಟು ಬಾಯ್ಲ್ ಮಾಡಿದರೆ ಸಾಕು. ಗ್ರೈಂಡ್ ಮಾಡಿರೋ ಮಸಾಲಾನ ಅದಕ್ಕೆ ಆ್ಯಡ್ ಮಾಡಿ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಫ್ಲೇವರ್ಗೆ ಕಸೂರಿ ಮೇಥಿ ಹಾಕಿ ಲಾಸ್ಟಿಗೆ ಹಸಿ ಗ್ರೀನ್ ಪೀಸು ಆ್ಯಡ್ ಮಾಡಿ. ಅದು ಆ್ಯಕ್ಚುಲಿ ಹೀಟಿಗೆ ಗ್ರೀನ್ ಪೀಸ್ ಬೆಂದ್ಬಿಡುತ್ತೆ, ಹೀಟಿಗೆ ಅದು ಬಾಯ್ಲ್ ಆಗುತ್ತೆ. ಸಿಮ್ಮಲ್ಲಿ 1-2 ನಿಮಿಷ ಇಟ್ಟು ಗ್ಯಾಸ್ ಆಫ್ ಮಾಡಿದರೆ ಸಾಗು ಕೂಡ ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್, ಪೂರಿ ಮಾಡ್ಕೊಳ್ಳೋದು. ಹಿಟ್ಟು ಆಲ್ರೆಡಿ ಸಾಫ್ಟಾಗಿರುತ್ತೆ. ಮತ್ತು ಚೆನ್ನಾಗಿ 1-2-3 ನಿಮಿಷ ನೀಟಾಗಿ ಹಿಟ್ಟನ್ನೆಲ್ಲ ನಾದಿ. ನೀವು ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ. ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವಿ ಅದೇ ಪ್ರಮಾಣದಲ್ಲಿ ಮೊದಲೇ ಹೇಳ್ದಂಗೆ ಹಿಟ್ಟನ್ನು ಕಲಸಿಟ್ಕೋಬೇಕು. ಎಣ್ಣೆ ಬಿಸಿ ಇಟ್ಟು ಒಂದೊಂದೇ ಪೂರಿನ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ಬಿಸಿ ಬಿಸಿ ಪೂರಿ ರೆಡಿ. ನಾನಿಲ್ಲಿ ಮೆಷಿನಲ್ಲೇ ಪ್ರೆಸ್ ಮಾಡಿ ಪೂರಿ ಮಾಡ್ತಾಯಿದ್ದೀನಿ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ತುಂಬ ಹೈ ಫ್ಲೇಮಲ್ಲಿಟ್ಟರೆ ಪೂರಿಗಳೆಲ್ಲ ಕೆಂಪಾಗಿಬಿಡುತ್ತೆ. ಪೂರಿನ ಎಣ್ಣೆಗೆ ಹಾಕಿ ಅದರ ಮೇಲೆ ಬಿಸಿ ಎಣ್ಣೆನ ಹಾಕ್ತಾಯಿದ್ರೆ ಪೂರಿ ಉಬ್ಬುತ್ತೆ. 1-3 ನಿಮಿಷ 2 ಸೈಡ್ ಬೇಯಿಸಿದರೆ ಗರಿ ಗರಿ ಪೂರಿ ರೆಡಿ. ನಾನು ಗೋಧಿ ಹಿಟ್ಟು ಯೂಸ್ ಮಾಡಿರೋ ಪೂರಿ ಇದು. ಸ್ವಲ್ಪ ಪೂರಿ ಕಲರ್ ಕೂಡ ರೆಡ್ ಇರುತ್ತೆ. ಹೋಟೆಲ್ ಸ್ಟೈಲ್ ಪೂರಿ ರೆಡಿ ಟು ಸರ್ವ್. ಇದೇ ಥರ ಮಾಡಿ ಸೇಮ್ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.